ನಾನು ನಿಕೇಶ್ ಕೊಠಾರಿ. ಜಯ ಮೃತ್ಯುಂಜಯ ಶ್ರೀಗಳ ಉಚ್ಚಾಟನೆ ಫಿಕ್ಸ್. ಪಂಚಮಸಾಲಿ ಪೀಠದಿಂದ ಶ್ರೀಗಳ ಉಚ್ಚಾಟನೆನ ಹಾಗಾದ್ರೆ ಯತ್ನಾಳ್ ಪರ ಜಯ ಮೃತ್ಯುಂಜಯ ಶ್ರೀ ಅವರು ಬ್ಯಾಟಿಂಗ್ ಮಾಡಿದ್ರು. ಮೃತ್ಯುಂಜಯ ಶ್ರೀ ಪೀಠದಿಂದ ಕೆಳಗಿಳಿಯೋದು ಹಾಗಾದ್ರೆ ಫಿಕ್ಸ್. ಹಾಗಾದ್ರೆ ಏಪ್ರಿಲ್ 22ರಂದು ಸ್ವಾಮೀಜಿಗಳ ಪೀಠದ ಭವಿಷ್ಯ ನಿರ್ಧಾರ ಆಗಲಿದೆ. ಸದ್ಯ ಪೀಠದಿಂದ ಶ್ರೀಗಳನ್ನ ಕೆಳಗಿಳಿಸಲು ಮುಂದಾಗಿದೆ ಅಂತೆ ಟ್ರಸ್ಟ್. ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ. ಪಂಚಮಸಾಲಿ ಟ್ರಸ್ಟ್ನವರು ಏಪ್ರಿಲ್ 22ರಂದು ಗೌಪ್ಯವಾಗಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಈ ಸಭೆಯಲ್ಲಿ ಒಟ್ಟು 48 ಸದಸ್ಯರು, ಸಮುದಾಯದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. 2 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯಲ್ಲಿ ಸಭೆಯನ್ನ ನಡೆಸಿದೆ ಟ್ರಸ್ಟ್ ಏನಂತ ಕೂಡ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಸ್ವಾಮೀಜಿಗೆ 2 ವಾರಗಳ ಗಡುವನ್ನ ನೀಡಿದೆ ಟ್ರಸ್ಟ್ನ ಸದಸ್ಯರು. 1 ವಾರದ ಗಡುವು ಮುಗಿಯುವ ಮುನ್ನವೇ ಮತ್ತೊಂದು ಸಭೆ. ಈ ಸಭೆಯಲ್ಲಿ ಹಾಗಾದ್ರೆ ಸ್ವಾಮೀಜಿ ಅವರನ್ನ ಪೀಠದಿಂದ ಉಚ್ಚಾಟನೆ ಮಾಡಲಾಗುತ್ತಾ? ಆ ಬಗ್ಗೆ ಹಾಗಾದ್ರೆ ತೀರ್ಮಾನವನ್ನ ತೆಗೆದುಕೊಳ್ತಾರಾ? ನೋಡಿ, 2008ರಲ್ಲಿ ಹುಟ್ಟುಕೊಂಡಿರುವಂತಹ ಇದೇ ಪಂಚಮಸಾಲಿ ಟ್ರಸ್ಟ್. ಪಂಚಮಸಾಲಿ ಅವರಿಗೆ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೋರಾಟವನ್ನ ಮಾಡ್ತಾ ಬಂದವರು ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿ ಅವರು. ಹಾಗಾದ್ರೆ ಈಗ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ರಲ್ಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಅವರಿಗೆ ಅವ್ರ ಪರವಾಗಿ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಈಗ ಒಬ್ಬ ವ್ಯಕ್ತಿ ಪರವಾಗಿ ಬ್ಯಾಟಿಂಗ್ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳು ಕೂಡ ಮಾಡ್ತಾ ಇದ್ದಾರೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಏನಾಗಬಹುದು ಅಂತ ಚೇಂಜಸ್ ಮಾಡ್ತಾರಾ ಅಥವಾ ಟ್ರಸ್ಟ್ ನಲ್ಲಿ ಏನು ಈಗ ಬೆಳವಣಿಗೆ ಆಗ್ತಾ ಇದೆ? ಈಗ ಎಸ್ ನಿಕೇಶ್, ಖಂಡಿತವಾಗೂ ಏನಂದ್ರೆ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಪರವಾಗಿ ಏನು ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ಅವರ ಪೀಠದಿಂದ ಕೆಳಗೆ ಇಳಿಸುವಂತ ಒಂದು ಸಾಧ್ಯತೆಗಳು ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ 2 ದಿನಗಳ ಹಿಂದಷ್ಟೇ ಏನು ಪಂಚಮಸಾಲಿ ಟ್ರಸ್ಟ್ ಕಮಿಟಿಯ ಸದಸ್ಯರು ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಮೋಹನ್ ಲಿಂಬಿಕಾಯ್ ಸೇರಿದಂತೆ ಬಹುತೇಕ ಪ್ರಮುಖರು ಒಂದು ಮೀಟಿಂಗ್ ಅನ್ನು ಮಾಡುವ ಮೂಲಕ, ಪತ್ರಿಕಾಗೋಷ್ಠಿಯನ್ನ ಮಾಡುವ ಮೂಲಕ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಒಂದು ವಾರಗಳ ಕಾಲ ಗಡುವನ್ನು ನೀಡಿದರು. ಯಾಕಂದ್ರೆ ಪ್ರಮುಖವಾದಂತಹ ಕಾರಣ ಏನಂದ್ರೆ, ಈ ಟ್ರಸ್ಟ್ ನ ಒಂದು ನಿಯಮಗಳ ಉಲ್ಲಂಘನೆ ಮಾಡಿದ್ರೆ ನಿಯಮಾನುಸಾರವಾಗಿ ನಡೆದುಕೊಳ್ತಾ ಇಲ್ಲ. ಹೀಗಾಗಿ ಈ ಕಾರಣಕ್ಕಾಗಿ ಸ್ವಾಮೀಜಿಗಳ ನಡೆ ವಿರುದ್ಧ ನಮ್ಮ ಸಮಾಜ ಸಾಕಷ್ಟು ಅಸಮಾಧಾನಗೊಂಡಿದೆ. ಈ ನಿಯಮಕ್ಕೆ ವಿರುದ್ಧವಾಗಿ ಸ್ವಾಮೀಜಿಗಳು ನಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ 1 ವಾರಗಳ ಕಾಲ ಗಡುವನ್ನ ನೀಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಸಮಾಜದ ಪ್ರಮುಖರು ಹೇಳಿದ್ರು. ಈಗ ಇದರ ಬೆನ್ನಲ್ಲೇ ಮತ್ತೆ 4-5 ದಿನಗಳ ನಂತರ, ಈ ಕೆಲವೇ ಒಂದು 4-5 ದಿನಗಳಲ್ಲಿ ಅಂದ್ರೆ ಇದೇ 22ನೇ ತಾರೀಕು ಒಂದು ಮಹತ್ವದಂತಹ ಗೌಪ್ಯವಾದಂತಹ ಸಭೆಯನ್ನ ಈ ಕಮಿಟಿ ಅಂದ್ರೆ ಪಂಚಮಸಾಲಿ ಸಮುದಾಯದ ಕಮಿಟಿ ಟ್ರಸ್ಟ್ ಏನಿದೆ ಈ ಸಭೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಭೆಯಲ್ಲಿ 48 ಜನರ ಒಂದು ಪ್ರಮುಖರ ಸಭೆ ಇದಾಗಿರುವಂತದ್ದು. ಈ ಸಭೆಯಲ್ಲಿ ಪ್ರಮುಖವಾದಂತಹ ಒಂದು ನಿರ್ಣಯಕ್ಕೆ, ಅಚಲವಾದಂತಹ ನಿರ್ಣಯಕ್ಕೆ ಅಂದ್ರೆ ಪಂಚಮಸಾಲಿ ಪೀಠದ ಅಧ್ಯಕ್ಷರೇನಿದ್ದಾರೆ, ಪೀಠಾಧಿಪತಿ ಏನಿದ್ದಾರೆ, ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡುವಂತ ನಿಟ್ಟಿನಲ್ಲಿ, ಅವರನ್ನ ಪೀಠದಿಂದ ಕೆಳಗೆ ಇಳಿಸುವಂತ ನಿಟ್ಟಿನಲ್ಲಿ ಒಂದು ಅಚಲವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಸಾಕಷ್ಟು ಒಂದು ಚರ್ಚೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಯಾಕಂದ್ರೆ ಕಳೆದ 7 ದಿನಗಳ ಹಿಂದೆ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನ ಸ್ವಾಮೀಜಿಗಳಿಗೆ ನೀಡುವ ಮೂಲಕ, ಅಂದ್ರೆ ಅವರ ನಡೆಯನ್ನ ಬದಲಾವಣೆ ಮಾಡ್ಕೋಬೇಕು, ಈ ನಡೆಯನ್ನ ವ್ಯತಿರಿಕ್ತವಾಗಿ ಏನಾದರೂ ಅವರು ನಡ್ಕೊಂಡ್ರೆ ಅವರ ಪೀಠದಿಂದ ಅವರನ್ನ ಕೆಳಗಿಳಿಸುವಂತ ಅಧಿಕಾರ ಕೂಡ ಟ್ರಸ್ಟ್ಗಿದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೇ 22ರಂದು ನಡೆಯುವಂತಹ ಈ ಸಭೆಯಲ್ಲಿ ಅಚಲವಾದಂತಹ ಒಂದು ಸ್ಪಷ್ಟವಾದಂತಹ ನಿರ್ಣಯ. ನಾನು ನಿಕೇಶ್ ಕೊಠಾರಿ. ಜಯ ಮೃತ್ಯುಂಜಯ ಶ್ರೀಗಳ ಉಚ್ಚಾಟನೆ ಫಿಕ್ಸ್. ಪಂಚಮಸಾಲಿ ಪೀಠದಿಂದ ಶ್ರೀಗಳ ಉಚ್ಚಾಟನೆನ ಹಾಗಾದ್ರೆ ಯತ್ನಾಳ್ ಪರ ಜಯ ಮೃತ್ಯುಂಜಯ ಶ್ರೀ ಅವರು ಬ್ಯಾಟಿಂಗ್ ಮಾಡಿದ್ರು. ಮೃತ್ಯುಂಜಯ ಶ್ರೀ ಪೀಠದಿಂದ ಕೆಳಗಿಳಿಯೋದು ಹಾಗಾದ್ರೆ ಫಿಕ್ಸ್. ಹಾಗಾದ್ರೆ ಏಪ್ರಿಲ್ 22ರಂದು ಸ್ವಾಮೀಜಿಗಳ ಪೀಠದ ಭವಿಷ್ಯ ನಿರ್ಧಾರ ಆಗಲಿದೆ. ಸದ್ಯ ಪೀಠದಿಂದ ಶ್ರೀಗಳನ್ನ ಕೆಳಗಿಳಿಸಲು ಮುಂದಾಗಿದೆ ಅಂತೆ ಟ್ರಸ್ಟ್. ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ. ಪಂಚಮಸಾಲಿ ಟ್ರಸ್ಟ್ನವರು ಏಪ್ರಿಲ್ 22ರಂದು ಗೌಪ್ಯವಾಗಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಈ ಸಭೆಯಲ್ಲಿ ಒಟ್ಟು 48 ಸದಸ್ಯರು, ಸಮುದಾಯದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. 2 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯಲ್ಲಿ ಸಭೆಯನ್ನ ನಡೆಸಿದೆ ಟ್ರಸ್ಟ್ ಏನಂತ ಕೂಡ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಸ್ವಾಮೀಜಿಗೆ 2 ವಾರಗಳ ಗಡುವನ್ನ ನೀಡಿದೆ ಟ್ರಸ್ಟ್ನ ಸದಸ್ಯರು. 1 ವಾರದ ಗಡುವು ಮುಗಿಯುವ ಮುನ್ನವೇ ಮತ್ತೊಂದು ಸಭೆ. ಈ ಸಭೆಯಲ್ಲಿ ಹಾಗಾದ್ರೆ ಸ್ವಾಮೀಜಿ ಅವರನ್ನ ಪೀಠದಿಂದ ಉಚ್ಚಾಟನೆ ಮಾಡಲಾಗುತ್ತಾ? ಆ ಬಗ್ಗೆ ಹಾಗಾದ್ರೆ ತೀರ್ಮಾನವನ್ನ ತೆಗೆದುಕೊಳ್ತಾರಾ? ನೋಡಿ, 2008ರಲ್ಲಿ ಹುಟ್ಟುಕೊಂಡಿರುವಂತಹ ಇದೇ ಪಂಚಮಸಾಲಿ ಟ್ರಸ್ಟ್.
ಪಂಚಮಸಾಲಿ ಅವರಿಗೆ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೋರಾಟವನ್ನು ಮಾಡ್ತಾ ಬಂದವರು ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿಯವರು. ಹಾಗಾದ್ರೆ ಈಗ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ರಲ್ಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಅವರಿಗೆ ಅವ್ರ ಪರವಾಗಿ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಈಗ ಒಬ್ಬ ವ್ಯಕ್ತಿ ಪರವಾಗಿ ಬ್ಯಾಟಿಂಗ್ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳು ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಏನಾಗಬಹುದು ಅಂತ ಚೇಂಜಸ್ ಮಾಡ್ತಾರಾ ಅಥವಾ ಟ್ರಸ್ಟ್ ನಲ್ಲಿ ಏನು ಈಗ ಬೆಳವಣಿಗೆ ಆಗ್ತಾ ಇದೆ? ಈಗ ಎಸ್ ನಿಕೇಶ್, ಖಂಡಿತವಾಗೂ ಏನಂದ್ರೆ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಪರವಾಗಿ ಏನು ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ಅವರ ಪೀಠದಿಂದ ಕೆಳಗೆ ಇಳಿಸುವಂತ ಒಂದು ಸಾಧ್ಯತೆಗಳು ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ 2 ದಿನಗಳ ಹಿಂದಷ್ಟೇ ಏನು ಪಂಚಮಸಾಲಿ ಟ್ರಸ್ಟ್ ಕಮಿಟಿಯ ಸದಸ್ಯರು ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಮೋಹನ್ ನಿಮ್ಕಾಯ್ ಸೇರಿದಂತೆ ಬಹುತೇಕ ಪ್ರಮುಖರು ಒಂದು ಮೀಟಿಂಗ್ ಅನ್ನ ಮಾಡುವ ಮೂಲಕ, ಪತ್ರಿಕಾಗೋಷ್ಠಿಯನ್ನ ಮಾಡುವ ಮೂಲಕ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಒಂದು ವಾರಗಳ ಕಾಲ ಗಡುವನ್ನು ನೀಡಿದ್ರು. ಯಾಕಂದ್ರೆ ಪ್ರಮುಖವಾದಂತಹ ಕಾರಣ ಏನಂದ್ರೆ, ಈ ಟ್ರಸ್ಟ್ ನ ಒಂದು ನಿಯಮಗಳ ಉಲ್ಲಂಘನೆ ಮಾಡಿದ್ರೆ ನಿಯಮಾನುಸಾರವಾಗಿ ನಡೆದುಕೊಳ್ತಾ ಇಲ್ಲ. ಹೀಗಾಗಿ ಈ ಕಾರಣಕ್ಕಾಗಿ ಸ್ವಾಮೀಜಿಗಳ ನಡೆ ವಿರುದ್ಧ ನಮ್ಮ ಸಮಾಜ ಸಾಕಷ್ಟು ಅಸಮಾಧಾನಗೊಂಡಿದೆ. ಈ ನಿಯಮಕ್ಕೆ ವಿರುದ್ಧವಾಗಿ ಸ್ವಾಮೀಜಿಗಳು ನಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ 1 ವಾರಗಳ ಕಾಲ ಗಡುವನ್ನ ನೀಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಸಮಾಜದ ಪ್ರಮುಖರು ಹೇಳಿದ್ರು. ಈಗ ಇದರ ಬೆನ್ನಲ್ಲೇ ಮತ್ತೆ 4-5 ದಿನಗಳ ನಂತರ, ಈ ಕೆಲವೇ ಒಂದು 4-5 ದಿನಗಳಲ್ಲಿ ಅಂದ್ರೆ ಇದೇ 22ನೇ ತಾರೀಕು ಒಂದು ಮಹತ್ವವಾದಂತಹ ಗೌಪ್ಯವಾದಂತಹ ಸಭೆಯನ್ನ ಈ ಕಮಿಟಿ ಅಂದ್ರೆ ಪಂಚಮಸಾಲಿ ಸಮುದಾಯದ ಕಮಿಟಿ ಟ್ರಸ್ಟ್ ಏನಿದೆ ಈ ಸಭೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಭೆಯಲ್ಲಿ 48 ಜನರ ಒಂದು ಪ್ರಮುಖರ ಸಭೆ ಇದಾಗಿರುವಂತದ್ದು. ಈ ಸಭೆಯಲ್ಲಿ ಪ್ರಮುಖವಾದಂತಹ ಒಂದು ನಿರ್ಣಯಕ್ಕೆ, ಅಚಲವಾದಂತಹ ನಿರ್ಣಯಕ್ಕೆ ಅಂದ್ರೆ ಪಂಚಮಸಾಲಿ ಪೀಠದ ಅಧ್ಯಕ್ಷರೇನಿದ್ದಾರೆ, ಪೀಠಾಧಿಪತಿ ಏನಿದ್ದಾರೆ, ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡುವಂತ ನಿಟ್ಟಿನಲ್ಲಿ, ಅವರನ್ನ ಪೀಠದಿಂದ ಕೆಳಗೆ ಇಳಿಸುವಂತ ನಿಟ್ಟಿನಲ್ಲಿ ಒಂದು ಅಚಲವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಸಾಕಷ್ಟು ಒಂದು ಚರ್ಚೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಯಾಕಂದ್ರೆ ಕಳೆದ 7 ದಿನಗಳ ಹಿಂದೆ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನ ಸ್ವಾಮೀಜಿಗಳಿಗೆ ನೀಡುವ ಮೂಲಕ, ಅಂದ್ರೆ ಅವರ ನಡೆಯನ್ನ ಬದಲಾವಣೆ ಮಾಡ್ಕೋಬೇಕು, ಈ ನಡೆಯನ್ನ ವ್ಯತಿರಿಕ್ತವಾಗಿ ಏನಾದರೂ ಅವರು ನಡ್ಕೊಂಡ್ರೆ ಅವರ ಪೀಠದಿಂದ ಅವರನ್ನ ಕೆಳಗಿಳಿಸುವಂತ ಅಧಿಕಾರ ಕೂಡ ಟ್ರಸ್ಟ್ಗಿದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೇ 22ರಂದು ನಡೆಯುವಂತಹ ಈ ಸಭೆಯಲ್ಲಿ ಅಚಲವಾದಂತಹ ಒಂದು ಸ್ಪಷ್ಟವಾದಂತಹ ನಿರ್ಣಯ. ನಾನು ನಿಕೇಶ್ ಕೊಠಾರಿ. ಜಯಮೃತ್ಯುಂಜಯ ಶ್ರೀಗಳ ಉಚ್ಚಾಟನೆ ಫಿಕ್ಸ್. ಪಂಚಮಸಾಲಿ ಪೀಠದಿಂದ ಶ್ರೀಗಳ ಉಚ್ಚಾಟನೆನ ಹಾಗಾದ್ರೆ ಯತ್ನಾಳ್ ಪರ ಜಯಮೃತ್ಯುಂಜಯ ಶ್ರೀ ಅವರು ಬ್ಯಾಟಿಂಗ್ ಮಾಡಿದ್ರು. ಮೃತ್ಯುಂಜಯ ಶ್ರೀ ಪೀಠದಿಂದ ಕೆಳಗಿಳಿಯೋದು ಹಾಗಾದ್ರೆ ಫಿಕ್ಸ್. ಹಾಗಾದ್ರೆ ಏಪ್ರಿಲ್ 22ರಂದು ಸ್ವಾಮೀಜಿಗಳ ಪೀಠದ ಭವಿಷ್ಯ ನಿರ್ಧಾರ ಆಗಲಿದೆ. ಸದ್ಯ ಪೀಠದಿಂದ ಶ್ರೀಗಳನ್ನ ಕೆಳಗಿಳಿಸಲು ಮುಂದಾಗಿದೆ ಅಂತೆ ಟ್ರಸ್ಟ್. ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ ಪಂಚಮಸಾಲಿ ಟ್ರಸ್ಟ್ನವರು. ಏಪ್ರಿಲ್ 22ರಂದು ಗೌಪ್ಯವಾಗಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಈ ಸಭೆಯಲ್ಲಿ ಒಟ್ಟು 48 ಸದಸ್ಯರು, ಸಮುದಾಯದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. 2 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯಲ್ಲಿ ಸಭೆಯನ್ನ ನಡೆಸಿದೆ ಟ್ರಸ್ಟ್ ಏನಂತ ಕೂಡ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಸ್ವಾಮೀಜಿಗೆ 2 ವಾರಗಳ ಗಡುವನ್ನ ನೀಡಿದೆ ಟ್ರಸ್ಟ್ನ ಸದಸ್ಯರು. 1 ವಾರದ ಗಡುವು ಮುಗಿಯುವ ಮುನ್ನವೇ ಮತ್ತೊಂದು ಸಭೆ. ಈ ಸಭೆಯಲ್ಲಿ ಹಾಗಾದ್ರೆ ಸ್ವಾಮೀಜಿ ಅವರನ್ನ ಪೀಠದಿಂದ ಉಚ್ಚಾಟನೆ ಮಾಡಲಾಗುತ್ತಾ? ಆ ಬಗ್ಗೆ ಹಾಗಾದ್ರೆ ತೀರ್ಮಾನವನ್ನ ತೆಗೆದುಕೊಳ್ತಾರಾ? ನೋಡಿ, 2008ರಲ್ಲಿ ಹುಟ್ಟುಕೊಂಡಿರುವಂತಹ ಇದೇ ಪಂಚಮಸಾಲಿ ಟ್ರಸ್ಟ್. ಪಂಚಮಸಾಲಿ ಅವರಿಗೆ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೋರಾಟವನ್ನು ಮಾಡ್ತಾ ಬಂದವರು ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿಯವರು. ಹಾಗಾದ್ರೆ ಈಗ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ರಲ್ಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಅವ್ರ ಪರವಾಗಿ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಈಗ ಒಬ್ಬ ವ್ಯಕ್ತಿ ಪರವಾಗಿ ಬ್ಯಾಟಿಂಗ್ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳು ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಏನಾಗಬಹುದು ಅಂತ ಚೇಂಜಸ್ ಮಾಡ್ತಾರಾ ಅಥವಾ ಟ್ರಸ್ಟ್ ನಲ್ಲಿ ಏನು ಈಗ ಬೆಳವಣಿಗೆ ಆಗ್ತಾ ಇದೆ? ಈಗ
ಎಸ್ ನಿಕೇಶ್, ಖಂಡಿತವಾಗೂ ಏನಂದ್ರೆ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಪರವಾಗಿ ಏನು ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ಅವರ ಪೀಠದಿಂದ ಕೆಳಗೆ ಇಳಿಸುವಂತ ಒಂದು ಸಾಧ್ಯತೆಗಳು ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ 2 ದಿನಗಳ ಹಿಂದಷ್ಟೇ ಏನು ಪಂಚಮಸಾಲಿ ಟ್ರಸ್ಟ್ ಕಮಿಟಿಯ ಸದಸ್ಯರು ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಮೋಹನ್ ಲಿಮ್ಕಾ ಸೇರಿದಂತೆ ಬಹುತೇಕ ಪ್ರಮುಖರು ಒಂದು ಮೀಟಿಂಗ್ ಅನ್ನು ಮಾಡುವ ಮೂಲಕ ಪತ್ರಿಕಾಗೋಷ್ಠಿಯನ್ನ ಮಾಡುವ ಮೂಲಕ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಒಂದು ವಾರಗಳ ಕಾಲ ಗಡುವನ್ನು ನೀಡಿದ್ರು. ಯಾಕಂದ್ರೆ ಪ್ರಮುಖವಾದಂತಹ ಕಾರಣ ಏನಂದ್ರೆ ಈ ಟ್ರಸ್ಟ್ ನ ಒಂದು ನಿಯಮಗಳ ಉಲ್ಲಂಘನೆ ಮಾಡಿದ್ರೆ ನಿಯಮಾನುಸಾರವಾಗಿ ನಡೆದುಕೊಳ್ತಾ ಇಲ್ಲ. ಹೀಗಾಗಿ ಈ ಕಾರಣಕ್ಕಾಗಿ ಸ್ವಾಮೀಜಿಗಳ ನಡೆ ವಿರುದ್ಧ ನಮ್ಮ ಸಮಾಜ ಸಾಕಷ್ಟು ಅಸಮಾಧಾನಗೊಂಡಿದೆ. ಈ ನಿಯಮಕ್ಕೆ ವಿರುದ್ಧವಾಗಿ ಸ್ವಾಮೀಜಿಗಳು ನಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ 1 ವಾರಗಳ ಕಾಲ ಗಡುವನ್ನ ನೀಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಸಮಾಜದ ಪ್ರಮುಖರು ಹೇಳಿದ್ರು. ಈಗ ಇದರ ಬೆನ್ನಲ್ಲೇ ಮತ್ತೆ 4-5 ದಿನಗಳ ನಂತರ ಈ ಕೆಲವೇ ಒಂದು 4-5 ದಿನಗಳಲ್ಲಿ ಅಂದ್ರೆ ಇದೇ 22ನೇ ತಾರೀಕು ಒಂದು ಮಹತ್ವದಂತಹ ಗೌಪ್ಯವಾದಂತಹ ಸಭೆಯನ್ನ ಈ ಕಮಿಟಿ ಅಂದ್ರೆ ಪಂಚಮಸಾಲಿ ಸಮುದಾಯದ ಕಮಿಟಿ ಟ್ರಸ್ಟ್ ಏನಿದೆ ಈ ಸಭೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಭೆಯಲ್ಲಿ 48 ಜನರ ಒಂದು ಪ್ರಮುಖರ ಸಭೆ ಇದಾಗಿರುವಂತದ್ದು. ಈ ಸಭೆಯಲ್ಲಿ ಪ್ರಮುಖವಾದಂತಹ ಒಂದು ನಿರ್ಣಯಕ್ಕೆ ಅಚಲವಾದಂತಹ ನಿರ್ಣಯಕ್ಕೆ ಅಂದ್ರೆ ಪಂಚಮಸಾಲಿ ಪೀಠದ ಅಧ್ಯಕ್ಷರೇನಿದ್ದಾರೆ, ಪೀಠಾಧಿಪತಿ ಏನಿದ್ದಾರೆ, ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡುವಂತ ನಿಟ್ಟಿನಲ್ಲಿ ಅವರನ್ನ ಪೀಠದಿಂದ ಕೆಳಗೆ ಇಳಿಸುವಂತ ನಿಟ್ಟಿನಲ್ಲಿ ಒಂದು ಅಚಲವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಸಾಕಷ್ಟು ಒಂದು ಚರ್ಚೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯಾಕಂದ್ರೆ ಕಳೆದ 7 ದಿನಗಳ ಹಿಂದೆ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನ ಸ್ವಾಮೀಜಿಗಳಿಗೆ ನೀಡುವ ಮೂಲಕ ಅಂದ್ರೆ ಅವರ ನಡೆಯನ್ನ ಬದಲಾವಣೆ ಮಾಡ್ಕೋಬೇಕು. ಈ ನಡೆಯನ್ನ ವ್ಯತಿರಿಕ್ತವಾಗಿ ಏನಾದರೂ ಅವರು ನಡ್ಕೊಂಡ್ರೆ ಅವರ ಪೀಠದಿಂದ ಅವರನ್ನ ಕೆಳಗಿಳಿಸುವಂತ ಅಧಿಕಾರ ಕೂಡ ಟ್ರಸ್ಟ್ಗಿದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೇ 22ರಂದು ನಡೆಯುವಂತಹ ಈ ಸಭೆಯಲ್ಲಿ ಅಚಲವಾದಂತಹ ಒಂದು ಸ್ಪಷ್ಟವಾದಂತಹ